ಈ ಒಂದು ತಳ್ಳಾಟ ನೂಕಾಟದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮೂಗಿಗೂ ಕೂಡ ಪೆಟ್ಟಾಗಿದೆ. ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಪೊಲೀಸರ ಮಧ್ಯದಲ್ಲಿ ಘರ್ಷಣೆ ಉಂಟಾಗಿದೆ. ಮಾತಿನ ಚಕಮಕಿ ನಡೆಯಿತು, ಅದು ವಿಕೋಪಕ್ಕೆ ಹೋಯಿತು. ನಂತರ ಆ ಪರಿಸ್ಥಿತಿಯ ಗಂಭೀರತೆಯನ್ನು ಅರ್ಥಂಥ ದೆಹಲಿ ಪೊಲೀಸರು ಅಲ್ಲಿದ್ದಂಥ ನಾಯಕರನ್ನ ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆಗಲೂ ಕೂಡ ದೊಡ್ಡ ಮಟ್ಟದ ಸಂಘರ್ಷ ಉಂಟಾಯಿತು. ಈ ತಳ್ಳಾಟ ನೂಕಾಟ ಈ ಒಂದು ಸಂಘರ್ಷದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಮೂಗಿಗೂ ಕೂಡ ಪೆಟ್ಟಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಫೋಟೋದಲ್ಲಿ ಅದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಯಾವ ಮಟ್ಟಿಗಿನ ಒಂದು ಹೈ ಡ್ರಾಮಾ ಇವತ್ತು ನವದೆಹಲಿಯ ಪ್ರಧಾನಮಂತ್ರಿಗಳ 7 ಲೋಕ ಕಲ್ಯಾಣ್ ಮಾರ್ಗದ ಎದುರು ನಡೆಯಿತು ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ತೀವ್ರ ಘರ್ಷಣೆಗೆ ಒಂದು ಪ್ರತಿಭಟನೆ ಜಾರಿರುವಂಥದ್ದು. ಅದೇ ಥರ ಪೊಲೀಸರು ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಂಸದೆ ಪ್ರಿಯಾಂಕಾ ಗಾಂಧಿ, ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ DK ಶಿ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಆ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸಕ್ಕೆ ಪೊಲೀಸರು ಮುಂದಾಗ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ತಳ್ಳಾಟ ನೂಕಾಟದಲ್ಲಿ ರಾಹುಲ್ ಗಾಂಧಿ ಅವರ ಮೂಗಿಗೂ ಕೂಡ ಪೆಟ್ಟಾಗಿದೆ. ಈಗಷ್ಟೇ ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇದ್ರು ನ್ಯೂಸ್ ಫಸ್ಟ್ ಜೊತೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಕನಿಷ್ಠ ಪಕ್ಷ ಆ ಮಾನವೀಯ ಗುಣಗಳನ್ನ ಪೊಲೀಸರು ತೋರಿಸಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ದೆಹಲಿಯ ಪೊಲೀಸರು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಾರೆ. ಕೇಂದ್ರ ಸರ್ಕಾರ ಯಾವೊಂದು ಡೈರೆಕ್ಷನ್ಸ್ ಅನ್ನ ಕೊಟ್ಟಿದೆಯೋ, ನಿರ್ದೇಶನಗಳನ್ನ ಕೊಟ್ಟಿದೆಯೋ ಅದನ್ನ ಅವರು ಪಾಲನೆ ಮಾಡ್ತಿದ್ದಾರೆ. ಸೊ ಹೀಗಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿ ಪೊಲೀಸರು ವರ್ತಿಸ್ತಾ ಇರುವಂತಹ ಸಂದರ್ಭದಲ್ಲಿ ಆ ಸಂವೇದನೆ ಅಥವಾ ಆ ಸಂಯಮ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪು. ಅವರು ಎಂಟೈರ್ ಕಾನೂನನ್ನ ಕೈಗೆ ತೆಗೆದುಕೊಂಡಿದ್ದಾರೆ. ಯಾವ ರೀತಿಯಾಗಿ ನಡೆದುಕೊಳ್ಬೇಕು ಅವರ ಇಷ್ಟ ಬಂದ ಹಾಗೆ ಅವರು ನಡೆದುಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯಿತು, ವಿದ್ಯಾರ್ಥಿಗಳ ಮೇಲೆ ಅಶ್ರವಾಯು ಪ್ರಯೋಗ ಆಯಿತು, ನೆನೆ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಯಿತು. ಅಂಡ್ ಇವತ್ತು ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅದೇ ರೀತಿಯಾದಂತಹ ಕೆಲಸಕ್ಕೆ ದೆಹಲಿ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾತನ್ನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ರು. ನಿನ್ನೆ ಆ ಶಾಂತಿಯುತವಾದಂತಹ ಪ್ರತಿಭಟನೆ ಉದ್ವಿಗ್ನತೆ ಕಡೆ ಜಾರುವುದಕ್ಕೂ ಕೂಡ ದೆಹಲಿಯ ಪೊಲೀಸರ ಆ ಕಾರ್ಯವೈಖರಿನೇ ಕಾರಣ. ಅವರೆಲ್ಲ ಏನು ಉಗ್ರಗಾಮಿಗಳ, ಅಲ್ಲಿ ಒಂದು ಸಮಾಜಕ್ಕೆ ಘಾತಕವಾಗುವಂತಹ ಶಕ್ತಿಗಳ ಅವರು, ಅಥವಾ ಇದು ಘಾತುಕತೆ ಉಂಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಂದಿದ್ರ? ಅಲ್ಲಿನ ಪ್ರೊಟೆಸ್ಟ್ ಸೈಟ್ಗೆ ಕಲ್ಲುಗಳನ್ನು ತಂದಿದ್ಯಾರು? ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ದೆಹಲಿ ಪೊಲೀಸರಿಗೆ ಇದೇ ಬೇಕಾಗಿರುವಂಥದ್ದು. ಅವರಿಗೆ ಒಂದು ಆಪರ್ಚುನಿಟಿ ಬೇಕು ವಿದ್ಯಾರ್ಥಿಗಳ ಮೇಲೆ ಈ ರೀತಿಯಾಗಿ ಮುಗಿಬೀಳೋದಕ್ಕೆ. ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನದಂತೆ ಆಗ್ತಾ ಇದೆ. ಇದರ ಹೊಣೆಯನ್ನ ಗೃಹ ಸಚಿವರೇ, ಕೇಂದ್ರದ ಗೃಹ ಸಚಿವರೇ ಹೊರಬೇಕು ಅನ್ನುವಂಥ ಮಾತನ್ನ ರಾಜ್ಯದ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಸೊ ಈಗ ನವದೆಹಲಿಯ ಒಂದು ಅಪ್ಡೇಟ್ಸ್ ನೀಡೋ ಹಾಗಿದ್ರೆ ಯಾವ ಜಾಗದಲ್ಲಿ ಅಂದರೆ ಪ್ರಧಾನಮಂತ್ರಿಗಳ 7 ಲೋಕ ಕಲ್ಯಾಣ್ ಮಾರ್ಗದ ನಿವಾಸದ ಎದುರು ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ರು, ಆ ಜಾಗದಿಂದ ಕಾಂಗ್ರೆಸ್ ನಾಯಕರನ್ನ, ಕಾರ್ಯಕರ್ತರನ್ನ ಚದುರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರನ್ನ ವಶಕ್ಕೆ ಪಡೆದಿದ್ದಾರೆ. ಅಂಡ್ ಆ ಒಂದು ಜಾಗವನ್ನ ಅವರು ಕ್ಲಿಯರ್ ಮಾಡುವಂತಹ ಕೆಲಸಕ್ಕೆ ದೆಹಲಿ ಪೊಲೀಸರು ಮುಂದಾಗಿರುವಂಥದ್ದು. ಅಂಡ್ ಈ ಒಂದು ಘರ್ಷಣೆಯಲ್ಲಿ ರಾಹುಲ್ ಗಾಂಧಿ ಅವರ ಮೂಗಿಗೂ ಕೂಡ ಪೆಟ್ಟಾಗಿದೆ. ಈಗಷ್ಟೇ ಅದನ್ನ ಒಂದು ಫೋಟೋ ಮೂಲಕ ಅದನ್ನ ಗಮನಿಸಿದ್ರಿ. ಇನ್ನೊಂದು ಕಡೆ ಕಾಂಗ್ರೆಸ್ನ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಪ್ರತಿಭಟನೆ ಇದೆ. ಇದಕ್ಕೆ ಬೆಂಬಲ ನೀಡುವುದಕ್ಕೆ ಬಂದಂಥ SP ಮುಖ್ಯಸ್ಥ ಅಖಿಲೇಶ್ ಯಾದವ್ ಅವರನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದು ಬೇರೆಡೆಗೆ ಅವರನ್ನ ಶಿಫ್ಟ್ ಮಾಡ್ತಿದ್ದಾರೆ. ಈಗ ಇನ್ನೊಂದು ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ದೀರಿ, ನಿಮ್ಮ ಸ್ಕ್ರೀನ್ನ ಮಧ್ಯಭಾಗದ ಒಂದು ವಿಜುವಲ್ಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.